ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗಿದ್ದಾರೆ. ಈ ಮಧ್ಯೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಮಾಡಿದ್ರು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಂತರ ಮಾತನಾಡಿದಂತಹ ಡಿಕೆ ಶಿವಕುಮಾರ್ ದರ್ಶನ್ ಮಗ ವಿನೇಶ್ ಸ್ಕೂಲ್ ಸಮಸ್ಯೆ ಇತ್ತು, ಹಾಗಾಗಿ ಅದರ ಬಗ್ಗೆ ಭೇಟಿಯಾಗಿದೆ ಅಂತಷ್ಟೇ ಹೇಳಿದ್ರು. ಸಿಎಂಗೆ ಒಂದು ಸ್ಕೂಲ್ ಸೀಟ್ ಡಿಸೈಡ್ ಮಾಡೋಷ್ಟು ಟೈಮ್ ಇದೆಯಾ ಅಂತ ಮಾಡಬಾರ್ದು ಅಂತೇನಿಲ್ಲ. ಭೇಟಿ ಒಂದು ಸ್ಕೂಲ್ ಸೀಟ್ಗೋಸ್ಕರ ಅಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನೋ ಮತ್ತೆ ಅವ್ರಿಗೇನು ಬೇರೆ ಸಮಸ್ಯೆ ಇಲ್ಲ ಅಲ್ಲಿ. ಈಗ ದರ್ಶನ್ ಕೇಸಲ್ಲಿ ಫ್ಯಾಮಿಲಿಗೆ ಇರ್ಬೋದು, ಅದು ಸಮಸ್ಯೆ ಆದರೆ ಏನದು ಒಂದು ಎರಡು ಸಮಸ್ಯೆ ನಂಗೆ ಕಾಣಿಸ್ತಿದೆ. ಅವ್ರ ಪ್ರಕಾರ, ಕಾನೂನು ಪ್ರಕಾರ ಅಲ್ಲ. ಈ ಪ್ರಕರಣದಲ್ಲಿ ಡಿ ಕೆ ಅವರು ಸೇರಿದಂತೆ ಯಾರು ಇಂಟರ್ಫಿಯರ್ ಆಗಿ ಅದು ಹೊರಕ್ಕೆ ಬಂದರೆ ದೇ ವಿಲ್ ಬಿಕಮ್ ಅಕ್ಯೂಸ್ಡ್ ಫಾರ್ ಇಂಟರ್ಫಿಯರಿಂಗ್ ಇನ್ ಡಿಸ್ಪೆನ್ಸೇಷನ್ ಆಫ್ ಜಸ್ಟಿಸ್ ಅಲ್ಲಿ. ಅವರು ಅಕ್ಯೂಸ್ಡ್ ಆಗ್ಬಿಡ್ತಾರೆ. ಆಮೇಲೆ ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ. ರಬೀಶ್ ಎರಡು ಸಮಸ್ಯೆ ಕಾಣಿಸ್ತಿರ್ಬೋದು ಫ್ಯಾಮಿಲಿ ಸೈಡಲ್ಲಿ. ಒಂದು ಆರೋಪ ಪಟ್ಟಿನ ಎಳಿಬೇಡಿ ಸರ್ ತುಂಬಾ ದಿನ, ಯಾಕಂದ್ರೆ ಅದಾಗೋವರೆಗೂ ನಾವು ಬೈಲ್ ಹಾಕೋದು ಬೇಡ ಅನ್ಕೊಂಡಿದೀವಿ. ಎಷ್ಟು ದಿನ ಅಂತ ಒಳಗಿರೋದು ಅಂತ ಇರಬಹುದೇನೋ. ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ನಮ್ಮನ್ನ. ನಮ್ಗೆ ಗೊತ್ತಿಲ್ಲ ಸಮಸ್ಯೆ ತರ ಇದ್ದಾರೆ, ಅದೊಂದು ಇರ್ಬೋದು. ಯಾಕಂದ್ರೆ ಎಲ್ಲ ಮುಗಿದೋಗಿದೆ, ಬೇಗ ಯಾಕೆ ಆರೋಪ ಪಟ್ಟಿನಾರು ಹಾಕ್ಸಿದ್ರೆ ನಾವು ಬೈಲ್ಗೆ ಹೋಗ್ಬೋದು ಅನ್ನೋ ಲೆಕ್ಕಾಚಾರ. ಬಿಡಿಸ್ಬಿಡಿ ಅಂತಲ್ಲ. ಎರಡನೇದೇನಂದ್ರೆ ಊಟ ಪಾಠದ ವಿಚಾರದಲ್ಲಿ ತುಂಬಾ ಕಷ್ಟ ಆಗ್ತಿದೆ ಅಂತ ಫ್ಯಾಮಿಲಿಗೆ ಇರಬಹುದು. ಹೇಗೇಂದ ಕೋರ್ಟ್ ಅಲ್ಲಿದೆ ಈಗ, ಗೊತ್ತಿಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.